ಲೇ ರೇಷ್ಮಿ ಎದ್ದೇನು ಏಟೊತ್ ಮಾಡ್ತಿದಿ ಹೇಳಾಕ ಆಗಲೇ ಸೂರ್ಯ ನೆತ್ತಿ ಮೇಲೆ ಬಂದಾನ ಇನ್ನ ಎದ್ದಿಲ್ಲ ನಿಮಗ ಬಾಳೆ ಬದುಕು ಏನು ಹತ್ತೆ ಇಲ್ವಾ ಅತ್ತೆ ಇಲ್ಲ ಹೆಂಗ್ ಬಿತ್ಕೊಂಡಾಳ ನೋಡು ಆಗ್ಲೇ 8 ಆಗಕ್ ಬಂತ ಟೈಮ್ ಸೂರ್ಯ ನೆತ್ತಿ ಮೇಲೆ ಬಂದು ಏಟೋತಾತ ಇನ್ನ ಮಕ್ಕಂಡ ಹೊಸ್ಲಿ ತೊಳಿಬೇಕು ಅಂಗಳ ಬಾಗಲ ಸ್ವಚ್ಛಗಿ ಕಸ ಗುಡಿಸ್ಬೇಕು ರಂಗೋಲಿ ಬಿಡ್ಬೇಕು ಇಲ್ಲ ಇಲ್ಲ ಮಕ್ಕಂಬಿಡುದು ಒಟ್ಟ ಮಕ್ಕಂಬಿಡುದು ಲೋ ಕೋಳಿ ಕುಂಡ್ಲ್ಯಾ ಹಲಕಟ್ ನನ್ನ ಮಗನ ಎದ್ದೇಳ ಇವೋ ನವಲ್ಲಿ ಎತ್ತಿ ಸಲುವಾಗಿ ಸಾಕಾಗೋಗಿತ್ ನೋಡು ಏನಾಗೈತಿ ಟೈಮ್ ಈಗ 6:30 ಆಗೈತಿ 6:30 ಆಗೈತಿ 8 ಆಗೈತಿ ಅಂದಲ್ಲ ಬ್ಲಾ 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 ಇಕ್ಕೊಳ ಕುಂತ ನೋಡು ಹೊರಗೆ ಕುಂತಿದ್ರೆ ಏನ ಎತ್ಲಿ ಇದ್ರೆ ಹೆಣ ಸಿಂಗಾರ ಮಾಡ್ಲಿ ಇದಕ್ಕೇನ್ ಬಂದೈತೆ ಏನ ಬೆಳಗ್ಗೆನ ಕುಂತ ಬಿಡ್ತೈತಿ ಅಂಗಳ ಬಾಗಲ ಕುಂತ ಬ್ಲಾ 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 ಹೊಯ್ಕೊತೈತಿ ಓಟ ಮಕ್ಕಂಡಿರ್ತಾರ ಒದರಬಾರ್ದು ಅನ್ನೋದಿಲ್ಲ ಇದ್ ನೋಡಿ ನನ್ನ ಗಂಡ ಹೆಂಗ್ ಮಕ್ಕಂಡತಿ ರೀ ಎದ್ದೇಳ್ರಿ ನಿಮ್ಮ ಅವ್ ನೋಡಲಿ ಲಬ್ ಲಬ್ ಹೊಯ್ಕೊಳ ಕುಂತ ಹೊರಗೆ ಕುಂತು ಎದ್ದೇಳ್ರಿ ಹೇಳೋಗ್ರಿ ನನ್ನ ಹೆಂಡತಿ ಮಕ್ಕಂಡಾಳ ಇನ್ನ ಒಂದ್ ಅರ್ಧ ತಾಸು ಅಂತ ಹೇಳೋಗ್ರಿ ಯಾ ಹೋಗ ಮಾರಾಯ ಎಲ್ಲಿದ ಹಚ್ಚಿ ನಂಗೆ ನಿದ್ದೈತಿ ಬೆಳಿಗ್ಗೆನ ಬಂಗಾರದಂತ ನಿದ್ದಿ ಹಾಳು ಮಾಡಕ್ ಕುಂತೀರಿ ನೋಡಿ ಮತ್ತಿ ಸಸಿ ಹೊರಗೆ ಹೋಗಿ ಗುದ್ದಾಡ್ ಹೋಗ್ರಿ ಇಲ್ಲ ನಿಂತೈತೆ ನಿಂದು ಒದರುದು ಎದ್ದೇಳ್ರಿ ಮ್ಯಾಗ ಇಲ್ಲಂದ್ರ ನೋಡಿ ಮತ್ತ ತಣ್ಣನು ನೀರ್ ತಂದು ಮುಖದ ಮೇಲೆ ಎರಚಿ ಬಿಡ್ತಾನ ತಗ ನಿಮ್ಮ ಏನ ಎತ್ಲಿ ಏನ್ ಅತಿ ಸಸಿ ಕುಡಿಯರೇ ನೀವು ನನಗ ಯಾವಾಗ ನೋಡಿದನು ಕೌಬೌ ಮಾಡ್ತಿರ್ತೀರಿ ಓಟು ಪ್ರೀತಿಯಿಂದ ಇರೋದು ಗೊತ್ತಿಲ್ಲ ಹೋಗಿ ಇಬ್ರು ಕೂತು ಓಟು ಯಜಮಾನ ಪಿಕ್ಚರ್ ನೋಡ್ರಿ ಅವಾಗ ಗೊತ್ತಾಕೈತಿ ನಿಮ್ಗ ಯಜಮಾನ ಮೊದ್ಲ ನಿಮ್ಮ ಅವ್ಗ ತೋರ್ಸು ಹೋಗಿ ಒದ್ರ ಹೋಗ್ರಿ ಇನ್ನ ಮಕ್ಕಂತಾಳ ನಾನು ಎಂತಿ ಪಾಪ ಸುಸ್ತಾಗೈತಕ್ಕೀಗ ಅಂತ ಹೇಳೋಗ್ರಿ ಒದ್ರ ಬೇಡ ಅಂಗಳ ಬಾಗಲ್ದಾಗ ಕುಂತು ಅಂತ ಹೇಳೋಗ್ರಿ ಆತಗ ನಾನು ಹೇಳ್ಕೊಟ್ಟಿನಿ ಅಂತ ಹೇಳ್ಬೇಡ್ರಿ ಮತ್ತ ನೀವ ಹೇಳಿನಿ ಅಂತ ಹೇಳ್ರಿ ತಲೆ ಕೆಟ್ಟೋಗೈತಗ ಸಾಕಾಗೋಗೈತ್ ನೋಡು ಒಂದು ಬೆಳಿಗ್ಗೆ ಎದ್ರ ಸಾಕು ಈ ನಮ್ಮತ್ತಿ ಹೊರವಟ್ಟು ಕೇಳುದ ಇವಯ್ಯವ್ವಾ ಆಜು ಬಾಜು ಮನಿದವ್ರೆಲ್ಲರೂ ಹೋಗ್ಲಿ ರಂಗೋಲಿ ಹಾಕಿ ಹೊಸ್ಲಿ ತೊಳೆದು ಪೂಜೆ ಮಾಡಿ ಚಾ ಕುಡಿಯ ಕುಂತಾರ ನಮ್ಮನೆಗಿನ್ನ ಹೊಸ್ಲಿ ಬಾಗ್ಲ ಏನು ತೊಳ್ದಿಲ್ಲ ಇನ್ನು ಮುಂಚೆ ಬಾಗಲ್ದಾಗ ರಂಗೋಲಿನೂ ಬಿಟ್ಟಿಲ್ಲ ನಂದ್ರ ಹೊಟ್ಟಿ ದಗದಗ ದಗದಗ ದೂರೇ ಕುಂತು ಬಿಟ್ಟೈತ್ ನೋಡ್ಲೇ ರೇಷ್ಮಿ ದೇವ ಯಾಕವಾಗಿಂದ ಒಟ್ಟು ಹಚ್ಚಿಬಿಟ್ಟಿವೆ ಒಟ್ಟು ಮಕ್ಕಳಿಕ್ಕಿಲ್ಲ 7:30 ಎದ್ದೇಳ್ತಾಳ್ತಗ ರೇಷ್ಮಿ ಅಕ್ಕಿಗೂ ಕೆಲಸ ಮಾಡಿ 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 ಸಾಕಾಗಿ ಹೋಗಿತ್ತಂತ ಯಾಕ ಒಟ್ಟು ಆರಾಮ ಅನ್ನಿಸ್ಕೊಳ್ತಂತ ಮಕ್ಕಂಡ ಬಿಡು ಯಾಕೆ ಬೈತಿ ಹಲಕಟ ಬಾಡೆ ಅಲ್ಲಲ್ಲ ನಮ್ ಕಾಲದಾಗೂ ನಾವು 4 ಗಂಟೆಗೆ ಎದ್ದೇಳ್ತಿದ್ವಿ 4 ಗಂಟೆ ಚಳಿ ಮಳಿ ಗಾಲ ಯಾವ್ದಾರ ಇರ್ಲಿ 4 ಗಂಟೆಗೆ ಎದ್ದು ಒಂದು ಕೆಲಸ ಮಾಡ್ಕೊಂಡು 7 ಅಂದ್ರೆ ನಮ್ಮ ಅತ್ತಿ ಕೈಯಾಗ ಬಿಸಿ ಬಿಸಿ ರೊಟ್ಟಿ ಕೊಡ್ತಿದ್ವಿ ಕೊಡ್ಲಿಲ್ಲ ಅಂದ್ರೆ ಮುಗ್ದ ಹೋತ್ ನಮ್ಮ ಅತ್ತಿ ಬಾಯಿಗೆ ಬಂದಂಗೆ ಬೈತಿದ್ಲು ಈ ಬೆಂಡ್ಲೇರ್ ನಂಗೆಲ್ಲಿ ನೋಡ್ಯಾರಪ್ಪ ಈ ಬೆಂಡ್ಲೇರ್ ನಂಗ ಯಾವಾಗ ಕೂಳ್ ಕುಚ್ಚ ಹಾಕ್ಬೇಕಪ್ಪ ಅಂತ ಬೈತಿದ್ಲು ಆರ್ಕರ ಎದ್ದೇಳ್ಬಾರ್ದೆ ನೀನ್ ಎಂಟಿ ತೀರಾ 7:30 ಅಂದ್ರೆ ಐತೇನಿಲ್ಲ ನೀನು ನನಗೆ ಹಾಕ್ ಬಂದೇನು ಹಲಕಟ ಬಡ 8ಗೆ ಹೇಳೋಗು ಹೋಗಿ ನಾನು ನಿನಗೆ ಹೇಳ್ಕೊಂತೀನಲ್ಲ ನನಗ್ ಬುದ್ಧಿ ಇಲ್ಲ ಏನಾರ ಮಾಡ್ಕೊಂಡು ಹಾಳಾಗ್ ಮುಂಡೆ ಬಿದ್ಕೊಂಡು ಹೋಗ್ರಿ ನೀನ್ ಸಸಿ ಆಕೆನ ನನ್ ಮಾತ್ ಕೇಳಂಗಿಲ್ಲ ನೀನಾರ ನನ್ ಮಾತ್ ಕೇಳಂಗಿಲ್ಲ ನಾನೊಂದು ಈ ಮನ್ಯಾಗ ಅತ್ತಾಗಿದ್ದಾಗ ಇತ್ತಾಗಿಂದ ನಾ ಯಾದಂಗ ಆಗ್ಬಿಟ್ಟೆ ನಿಮ್ ಕೈಯಾಗ ಏ ಬಾರ ಶಕುಂತ್ಲಕ ಬಾ ಕುಂದ್ರ ಬಾ ಇತ್ತ ಕಡೆ ಬಾ ಎಲ್ಲಿ ಕುಂದಿರ್ತಿದ್ಯವ ಅನ್ನಂಗ ಚಾತೇನ ಚಾ ನಾಷ್ಟ ಇವ ಚಾ ನಾಷ್ಟ ಅದು ಈಟೊತ್ತಿಗ ಬೆಳಿಗ್ಗೆ 7 ಗಂಟೆಗ ನನಗೆ ಎಲ್ಲಿ ಸಿಗ್ಬೇಕವ ಅಂತ ಅದೃಷ್ಟ ನನಗೆಲ್ಲ ಐತಿ ನತದೃಷ್ಟಿ ನಾನು ನನ್ ಸಸಿ ಬಂದ್ರು ಉಪಯೋಗ ಇಲ್ವಾ ಬೆಳಿಗ್ಗೆ 8 ಗಂಟೆಗೆ ಕೊಡ್ತಾಳ ನೋಡ್ ಚಾ ನಮಗ್ ಮೊದ್ಲ BP ಶುಗರು ಎಲ್ಲ ಐತಿ ಈಟೊತ್ನಾಗ ಚಾ ಹಾಕಿದ್ರ ಮುಗ್ದ ಓತ್ ನಮ್ ಕತಿ ಏನ್ ಮಾಡ್ಬೇಕು ಅಯ್ಯೋ ನಮ್ಮ ಅತ್ತಿಗೆ ಏನ್ ಬಂದೈತಿ ಅಂತೀನಿ ಹೋಗ್ ಬರೋರ್ ಮುಂದೆಲ್ಲ ಓದ್ರಾಕುತ್ತಾಳ ನನ್ನ ಬಗ್ಗೆ ಅಯ್ಯ ಇಲ್ಲ ಪಂಕಜ ಅದೇನಂತಾರಲ್ಲ BP ಶುಗರು ಇದ್ದವರು ಲಗುನ ಚಾ ನಾಷ್ಟ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ನೀನೇನ ಇವ ಇನ್ನ ನಾಷ್ಟ ಇಲ್ಲನು ಇಲ್ಲವ ಇಲ್ಲ ನನ್ ಸಸಿ ಇನ್ನ ಮಾಡ್ಕೊಟ್ಟಿಲ್ಲ ನನಗ ತಿನ್ನೋದು ಯಾವಾಗ ನೋಡು ಹೌದನು ಪಾಪ ಹೋಗ್ಲಿ ಬಿಡು ಈಗೆದ್ದು ಮಾಡ್ಕೊಡ್ತಾ ಏನ್ ಮಾಡ್ಕೊಡ್ತಾ ಏನ್ ಬಿಡ್ತಾ ನೀನ್ ಬಾರಿ ಪುಣ್ಯ ಮಾಡಿ ಬಿಡವ ನೀನ್ ಸಸಿ ಲಗುನ ಎದ್ದು ಲಗುನ ಕೆಲಸ ಎಲ್ಲ ಬಾರೆ ಮುಗಿಸ್ಕೊಂಡು ಲಗುನ ನಿಂಗ ನಾಷ್ಟ ಚಾ ಎಲ್ಲ ಕೊಟ್ಟು ಬಿಡ್ತಾಳ ಅಯ್ಯ ಇಲ್ಲ ಯಾಕ ಈಗ ಆಕಿಗ ಲಗುನ ಯಾಕೆ ಕೊಡುದಿಲ್ಲ ನಾನು ನಿಂತೈತಲ್ಲ ಆರಾಮಾಗಿ ಎದ್ದಾಳ್ತಾಳ ನಾನು ಚಾ ನಾಷ್ಟ ಮಾಡ್ಕೊಟ್ಟು ಬಿಡ್ತಾನೆ ಅದ್ರಾಗ ನಾನು ಬೀಗ್ತಿನ ಬಂದಾಳಲ್ಲ ನಾವಿಬ್ರು ಸೇರಿ ಮಾಡ್ಕೊಂತೀವವ ಮನೆಗಿನ ಕೆಲಸ ಆಕಿಗೆ ಹಚ್ಚಿಲ್ಲ ಮೊದ್ಲರ ಮಾಡಿ ಕೊಟ್ಟಾಳಲ್ಲವ ಅದ ಪುಣ್ಯ ಅನ್ನು ತಗಿ ಅದನ್ನು ಅಂತದ 3 ತಾಸಿಗೆ ಹೇಳಿ ಅದು ಎಂದು ಮಾಡ್ಕೊಡ್ಬೇಕು ನನಗ ನಾನು ಬೈತೀನಿ ಅದು ಮಾಡ್ಕೊಡು ಇದು ಮಾಡ್ಕೊಡು ಇಷ್ಟೊತ್ತಿಗೆ ಹೇಳು ಹಂಗೆ ಮಾಡಿ ಹಿಂಗೆ ಮಾಡಂತ ಹೇಳ್ತಿದ್ದೆ ಅವಾಗ ಮಾಡ್ತಿದ್ಲು ಯವ್ವ ಎಲ್ಲ ಸೊಸೆರು ಅಂತವ ಕುಡಿಯೋಕೆ ತಗೋ ನಮ್ಮಂತ ಅವ್ರು ಸಿಗ್ಬೇಕಂದ್ರ ಪುಣ್ಯ ಮಾಡಿರ್ಬೇಕು ಇವ್ಕ್ರಗ ಹೌದು ನೋಡಸ ಕುಂತ್ಲ ನಮ್ಮಂತ ಅತ್ತಿಗಳಿಗ ಗೋಳು ಹೊಯ್ಕೊಂತಾವಲ್ಲ ಇಂಥ ಸೊಸೆಯರಿಗೆ ಏನ್ ಮಾಡ್ಬೇಕು ಅಂತೀನಿ ನಾನು ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಬಂದಾಳು ಬಿಂಕದ ರೇಷ್ಮಿ 3 ತಾಸ್ಗೇಡಿ ರೇಷ್ಮಿ ಬಂದಾಳು ಈಗ ಬೆಳಕಾತೇನವ ನಿನಗ ಈಗ ಬೆಳಕಾತೇನ ಪಾಪ ಅಯ್ಯದೇರ ಒಟ್ಟ ನಿದ್ದಿನ ಇಲ್ರಿ ನನಗ ರಾತ್ರಿಗ ಕೆಮ್ಮು ನೆಗಡಿ ಎಲ್ಲ ಜೋರಾಗ್ಬಿಡತಿ ಯಾಕೆ ಇವತ್ತು ಹುಷಾರ ಇಲ್ರಿ ನನಗ ಒಟ್ಟು ಮಕ್ಕಂಡ್ರೆ ಹೆಂಗ್ ಮಾಡ್ತೀರಿ ನೀವು ಮನಿದು ನಾಯಿ ಯಾ ನಮನಿ ಬೊಗಳ್ತೈತ್ರಿ ಅದು ಮಕ್ಕಂಡ್ರ ನಿದ್ದೆ ಹತ್ವಲ್ದು ನಮ್ಮನೆ ಬೊಗಳ ಸಾಯ್ತತಿ ತಗ ಅದು ಯಾವ್ಯಾವ ನಾಯಿಗ ಮುನ್ಸಿಪಾಲಿಟಿದವರು ಹಿಡ್ಕೊಂಡು ಹೋಗ್ತಾರಂತ ಈ ನಾಯಿಗೆ ಒಂದು ಹಿಡ್ಕೊಂಡು ಹೋಗ್ಬಾರ್ದನು ಅದ್ರ ಏನ ಎತ್ಲಿ ಏನು ಬೆಳಿಗ್ಗೆನ ಚಾಲು ಮಾಡೈತಿ ಒದ್ರಾಕ ಬೆಳಿಗ್ಗೆ ಹೊತ್ನಾಗ ಸಂಪ ನಿದ್ದೆ ಹತ್ತೈತಿ ಒದ್ರಾಕ ಕುಂತ ಬಿಟ್ಟತಿ ಯಾಕಲೇ ರೇಷ್ಮಿ ನಾಲ್ಗಿ ಭಾಳ ಉದ್ದಾಗಿತ್ತಲ್ಲ ಯಾಕ ಅಂತೀನಿ ನನಗ ಹೇಳಾಕುಂತೀಯ ನೀನು
ಅಯ್ಯತ್ತೀರ ನಿಮಗೆಲ್ಲರ ಅನ್ನೋದುಂಟೇನ್ರಿ ಅತ್ತೀರ? ಇಲ್ರಿಪ್ಪ ನಿಮಗರ ನಾನು ಅಂದೇ ಇಲ್ಲ, ನೀವು ಅನ್ಗ ಅನ್ಕೊಳಕ ಹೋಗ್ಬೇಡ್ರಿ. ನಾನು ಅದು ಮೂಲಿ ಮನಿ ನಾಯಿಗೆ ಹೇಳಕ್ ಕುಂತೇನ್ರಿ ಅತ್ತೀರ. ಒಟ್ಟು ಕಣ್ಣು ಬಿಟ್ಟು ಅತ್ತಾಗ ಇತ್ತಾಗ ನೋಡು, ಎಲ್ಲಾರ ಮನಿ ಅಂಗಳ ಬಾಗಲ್ದಾಗ ಏಟ್ ಚಂದ ಸಗಣಿ ಸಾರಿಸಿ ರಂಗೋಲಿ ಬಿಟ್ಟು ಪೂಜೆ ಮಾಡಿ ಕುಂತಾರ. ಶುಕ್ರವಾರ ಬೆಳಿಗ್ಗೆನ ನೀನದಿ ಆರಾಮ್ 7:15 ಎದ್ದು ಬಂದಿ ಮಹಾರಾಣಿ ಬಂದಂಗ. ಅತ್ತೀರ ನಾನು ದಿನ ಎದ್ದೇಳ್ತೀನಿ, ಇವತ್ತು ಒಂದಿನ ಲೇಟ್ ಆಗೈತಿ. ಅದು ಯಾಕೆ ಹಿಂಗೆ ಬಡ್ಕಂತೀರಿ? ಅದು ಹೋಗಿ ಬಂದವ್ರ ಮುಂದೆಲ್ಲ ಬಡ್ಕೊಳಕ್ ಕುಂತಾರ್ರಿ ಇವತ್ತು. ಇವ ತಗೋರ ಇವ ನನ್ನ ಸಸಿ ಎದ್ಲೇನ ಚಾ ಮಾಡ್ಕೊಡ್ಬೇಕು, ನಾನು ಬರ್ತೀನಿ ತಗೋ. ಇವ ಎಂತ ಚಲೋ ಅತ್ತಿ ಸಿಕ್ಕಾಳ ಇವ ಉಮ್ಮಕ್ಕಗ, ಎಂತ ಚಲೋ ಅತ್ತಿ ಸಿಕ್ಕಾಳ ಬಿಡು. ಅಲ್ಲ ಅತ್ತಿನ ಬೆಳಿಗ್ಗೆ ಎದ್ದು ಹಾಲು ತರಕ್ ಹೋಗಿ ಹಾಲು ತಗೊಂಡ್ಬಂದು ಚಾ ಮಾಡಿ ಸತಿಗೆ ಎಬ್ಬಸ್ಬೇಕಂದ್ರ ಆಕೆನ ಭಾರಿ ಪುಣ್ಯನ ಮಾಡ್ಯಾಳ. ತಪಸ್ಸು ಮಾಡ್ಯಾಳ ಆಕಿ. ಆ ತಪಸ್ಸು ಮಾಡೋದು ನನಗೆ ಗೊತ್ತಿರ್ಲಿಲ್ವೇ, ಅದು ಹೆಂಗ್ ಮಾಡ್ಬೇಕ ಏನ ಕೇಳಿರ ತಿಳ್ಕೊಬೇಕಾತ. ಬೇಂಗ್ಲಿ ನನ್ನಂತ ಅತ್ತಿ ಸಿಗಾಕ 7 ಜನ ಬಿದ್ದು ತಪಸ್ಸು ಪುಣ್ಯದ ಫಲ ಅದು ಅಂತ ತಿಳ್ಕ. ನನ್ನ ಮನ್ಯಾಗಂದು ಬಿಟ್ಟೆ ನಾನು. ಈಟೊತ್ ಮಕ್ಕೊಂಡ್ರು ಇನ್ನೊಬ್ರ ಮನ್ಯಾಗ ಆಗಿದ್ರ ನೋಡಿಲ್ ನಿನಗ ತಣ್ಣೀರು ಸ್ನಾನ ಮಾಡಿಸಿರ್ತಿದ್ರು. ನನ್ನ ಕೈಯಾಗಂದು ಉಳ್ದಿರ್ತಗೋ. ಬ್ಯಾರೆ ಯಾರಾಗಿದ್ರಿ ಇಟ್ಟೊತ್ತಿಗೆ ಡಮ್ ಡಮಾರ್ ಗೊಮ್ಮಳ ಗೊಟ್ಟ ಆಗಿರ್ತಿದ್ರಿ. ಏನನ್ನ ಕುಂತಿಲ್ಲಲೇ? ಅಯ್ಯ ಏನಿಲ್ರಿ ಅತ್ತೀರ, ಚಾ ಮಾಡ್ಲೇನು ಅಂತ ಕೇಳಿದ್ನಿ. ಇನ್ನ ಕೇಳಾದ್ರಾಗ ಅದಿ ನೋಡು, ಯಾವಾಗ ಮಾಡ್ಕೊಡ್ತಿ ನೋಡು. ಹೊಟ್ಟೆ ಅನ್ನೋದು ಹಸ್ದ ಹಾವಾಗೈತಿ. ವಯಸ್ಸಾದವ್ರಿಗೆ ಹಿಂಗ್ ಕಾಣಿಸ್ತಿಯಲ್ಲ, ಮುಂದೊಂದ್ ದಿನ ನಿನಗೂ ವಯಸ್ಸಾಕೈತಿ, ನೀನು ಮದ್ವಿ ಮಾಡ್ತಿ, ಅವಾಗೈತಿ ನಿನಗ, ಅವಾಗೈತಿ. ನನ್ನಂತ ಚಲೋ ಅತ್ತಿಗೆ ಇಷ್ಟು ಗೋಳ ಹೊಯ್ಕೊಂತಿಯಲ್ಲ, ನಿನಗೈತಿ ನಿನಗ ಮುಂದೆ ಮಾರಿ ಹಬ್ಬನ ಐತಿ ನಿನಗ. ನಾನು ವಯಸ್ಸಾದ್ಮೇಲೆ ನಿಮ್ಮಂಗ ಕುಂದ್ರಂಗಿಲ್ರಿ ಅತ್ತೀರ, ಒಂದ್ ಮೂಲಿ ಹಿಡ್ಕೊಂಡು. ನಾನು ನನ್ನ ಕೈಲಾದಷ್ಟು ನನ್ನ ಸಸಿಗ ಕೆಲ್ಸಕ್ಕ ಒಟ್ಟು ಎಲ್ಪ್ ಹಾಕೇನಿ. ನನ್ನ ಸಸಿ ಕೂಟ ಆರಾಮ್ ನಕ್ಕೊಂತಿರ್ತೇನೆ. ನಾನು ಊರ್ ಮಂದಿ ಮುಂದೆ ಚಾಡ ಹೇಳ್ಕೋತ ಅಡ್ಡಾಡುದಿಲ್ರಿ ಅತ್ತೀರ. ಲೋಹಲ ಕಟ ಮಾಡಿ ಹಾಕಿ ಹೆಂಗ್ ಮಾತಾಡಕ್ ಕುಂತಾಳ ನೋಡ್ಲಾ. ನಾನ್ ಚಾಡ ಹೇಳ್ತೀನೇನು, ನಾ ಚಾಡ್ಗಿತ್ತೇನು ನೋಡ್ರಿ ನಿಮ್ಮವ್ವ. ನನ್ ಬಗ್ಗೆ ಊರ್ ಮಂದಿ ಮುಂದೆ ಚಾಡ ಹೇಳ್ತಾರ. ಇನ್ನ ಎದ್ದಿಲ್ಲ, ಇನ್ನ ಚಾ ಕೊಟ್ಟಿಲ್ಲ, ನಂಗೆ ಹಂಗ ಹಿಂಗ ಅಂತಾರು. ಊರ್ ಮಂದಿ ಮುಂದೆ ಹೇಳಿದ್ರ ನಂಗ ಆಗುದಿಲ್ಲ ನೋಡ್ರಿ. ಈಗ ಹೇಳಿ ನೋಡ್ರಿ ನಾನು, ಹೇಳ್ರಿ ನಿಮ್ಮ ಅವ್ಗ. ನೋಡ್ಲಾ ನಮ್ಮ ಮನ್ಯಾಗ 6 ಗಂಟೆಗೆ ಎದ್ದು ಬಿಡ್ಬೇಕು ಹೆಣ್ಮಕ್ಳು. 8 ಗಂಟೆ ಮಠ ಮಕ್ಕಂಡ್ರೆ ನಮ್ಗೆ ಆಗಂಗಿಲ್ಲ. ಬೆಳಿಗ್ಗೆನ ಎದ್ದು ಚಾ ನಾಷ್ಟ ಮಾಡ್ಬೇಕು ಹೆಣ್ಮಕ್ಳು. ಅದು ಬಿಟ್ಟು ಹಿಂಗತೆ ಹಾಸಿಗೆ ಮೇಲೆ ಮಕ್ಕಂಡಿರ್ಬಾರ್ದು 8 ಆದ್ರೂ. ಅದು ಮನ್ಯಾಗ ಸೋಬೆ ಅಲ್ಲ ಅಂತ ಹೇಳ. ನನಗೂ ಕೆಲಸ ಮಾಡಿ ಸುಸ್ತಾಗಿರ್ತತಿ, ಒಟ್ಟು ಲೇಟ್ ಆಗಿ ಎದ್ದೇಳ್ತಾನಿ ಅಂತ ಹೇಳ್ರಿ ನಿಮ್ಮ ಅವ್ಗ. ಲೇಟ್ ಆಗಿ ಎದ್ರೂ ಒಟ್ಟು ತರ್ಕೋಬೇಕು, ಮಾಡ್ಕೊಡ ಮಟ, ಇಲ್ಲಂದ್ರೆ ಮಾಡ್ಕೊಂಡು ಕುಡಿಬೇಕು. ಅದು ಬಿಟ್ಟು ಸೊಸಿಗೆ ಬಂದು ಹಿಂಗತೆ ಕಾಟ ಕೊಡ್ಬಾರ್ದು ಅಂತ ಹೇಳ್ರಿ ನಿಮ್ಮ ಅವ್ಗ, ಹೇಳ್ರಿ. ಈ ಗಂಡು ಜನ್ಮದಾಗಿ ನಮಗೆ ಹುಟ್ಟಂಗಿಲ್ಲ, ಹುಟ್ಟಿದ್ರು ಸತ್ರು ಮದ್ವಿ ಮಾಡ್ಕೊಳಂಗಿಲ್ಲ. ಎಲ್ಲರ ಸನ್ಯಾಸಿ ಆಗ್ಬಿಡ್ತೇನೆ ನಾನು. ಸಾಕಪ್ಪ ಸಾಕು, ಈ ಗಂಡು ಜನ್ಮ ಸಾಕು. ಈ ಅತ್ತಿ ಸೊಸಿ ಕೈಯಾಗ ಮಾತ್ರ ಸಿಕ್ಕಬಾರ್ದು, ಸತ್ರು ಸಿಕ್ಕಬಾರ್ದು. ಇವು ಜಗಳ ಆಡ್ತಾವು, ನಡ್ಬರ್ಕ್ ನಮ್ಮ ಮೇಲೆ ಹಾಕ್ತಾವು. ಅತ್ತಿ ಸೊಸಿ ಅಂದ್ರೆ ಡೇಂಜರ್ ರಪ್ಪೋ, ಹುಷಾರಾಗಿರಪ್ಪೋ. ಏನಂದಿ? ಹೇಳ್ತೀನಿ ಕೇಳು. ಅತ್ತೆ ಸೊಸೆ ಅಂದ್ರೆ ಡೇಂಜರ್ ರಪ್ಪೋ, ಹುಷಾರಾಗಿರಪ್ಪೋ. ಯುವಕರ ಮಾತಿಗೆ ಮರಳಾಗೋದ್ರೆ ಬೇಪರಾಗ್ತಿರಪ್ಪೋ. ಜಗಳವೋ ಜಗಳ ಯುವಕರ ಜಗಳ ನೋಡಿ ನಾನು ಆದೆ ಮೆಂಟ್ಲು. ಅತಿ ಸೊಸೆ ಅಂದ್ರೆ ಡೇಂಜರ್ ರಪ್ಪೋ, ಹುಷಾರಾಗಿರಪ್ಪೋ. ಹಾಳು ಗುಂಡೆ ಬಿಟ್ಕೊಂಡು ಹೋಗ್ರಿ, ಜಗಳ ಹಾಡಿ ಕಚ್ಚಾಡಿ ಇಲ್ಲೇ ಸಾಯಿರಿ. ನಾನರ ನೋಡಂಗಿಲ್ಲ. ನಾನರ ಕೆಲ್ಸಕ್ಕೆ ಹೋಗ್ತೇನೆ, ತಗ ಸಂಬಳಾರ ಬರ್ತೈತಿ. ನೋಡ್ಲೆ ನನ್ನ ಮಗನ ಎಷ್ಟು ಗೋಳ ಹೊಯ್ಕೋತಿ ನೋಡಿ ನೀನು. ಪಾಪ ನನ್ನ ಮಗ ಕಣ್ಣಾಗ ನೀರ ಹಾಕ ಕುಂತೀನ ಕಟ್ಕೊಂಬಂದು. ಅಯ್ಯೋ ಪಾಪ ನನ್ನಿಂದನ ಆಗೈತಿ, ನೀವೇನು ಮಾಡೇ ಇಲ್ಲ. ಹಂಗ ಸಂಪನ್ನದಿರ್ ನೀವು. ನಾನೇನ್ ಮಾಡಿದ್ಲಿ? ಅದೇ ಹೇಳತ್ತೀನಲ್ಲ, ಏನು ಮಾಡಿಲ್ಲ ಅಂದ. ಒಂದ್ ಬೆಳಿಗ್ಗೆ ನನ್ನ ಹೊರವಟ್ಟು ಹಚ್ಚರಿ. ಪಾಪ ನನ್ನ ಗಂಡ ಅದು ಏಟು ಮನಸ್ಸು ನೋಯಿಸ್ಕೊಂತ ಏನ್ರಿ ಬಂತಡ್ರಿ ಒಟ್ಟು ಚಾ ಬಟರು ತಿನ್ನಂತ್ರಿ. ಜಳಕಕ್ಕೆ ಹೋಗ್ಬೇಡ್ರಿ ಹಂಗ. ಈ ಚಾ ಬಟರು ಅಂತ ಇಲ್ಲಿ ಅತ್ತಿ ಕುಂತಾಳ, ಕೊಡ್ಬೇಕು ಬಿಡ್ಬೇಕು ಇಲ್ಲ ಹೊಂಟಾಳ ಡಿಂಗ್ರಿ ಬಿಲ್ಲಿ ಹಂಗ. ಅತ್ತಿರ ನಿಮ್ದು ಪ್ರಾಬ್ಲಮ್ ಮರ ಏನ್ರಿ ಅತ್ತಿರ? ನನ್ನ ಹಿಂದೆ ಯಾಕೆ ಹತ್ತಿರಿ ಹಿಂಗತೆ? ನಾನು ನೋಡಕುಂತೀನಿ. ನಾನು ಏನ್ ಮಾಡಿದ್ರು ತಪ್ಪು. ಇವತ್ತು ಒಂದಿನ ಲೇಟ್ ಆಗಿ ಎದ್ದಿದ್ಕ ಈ ನಮನಿ ರಾಮಾಯಣ ಮಾಡಿರಲ್ಲ. ಎದಕ್ರಿ ಅತ್ತಿರ? ಅಯ್ಯ ಎದಕ್ಕಂದ್ರ ಮತ್ತ ನಾನು ಹಿಂಗತೆ ಮಾಡಿದ್ರ ನಾಳೆ ನೀನು ಲಘು ಹೇಳ್ತಿದಿ, ಇಲ್ಲಂದ್ರ ಮುಗ್ದ ಹೋತು. ನಾಳೆ 9 ಗಂಟೆಗೆ ಹೇಳ್ತಿ, ಆಮೇಲೆ 10 ಗಂಟೆಗೆ, ಆಮೇಲೆ 11 ಗಂಟೆಗೆ. ಹಿಂಗ್ ಮಾಡ್ಬಿಡ್ತೀವ ನೀನು. ಅದಕ್ಕ ಅತ್ತಿಯರ್ ಹಿಂಗತೆ ಮಾಡ್ತೀವ್ ನಾವು. ನಿಮಗ ನಾವು ಹೊರವಟ್ಟ ಹಚ್ಚಿದ್ದಷ್ಟ ಕಾಣಿಸ್ತತಿ. ಅದು ಬಿಡು ಹಾಳಾಗ ಹೋಗ್ಲಿ. ನಾಷ್ಟಕ್ಕೆ ಏನ್ ಮಾಡಕುಂತಿ ಇವತ್ತು? ನಾಷ್ಟಕ್ಕ ಉಪ್ಪಿಟ್ಟು ಮಾಡ್ತೀನ್ರಿ ಅತ್ತಿಯರ. ಮತ್ತೇನ್ ಮಾಡ್ಬೇಕು, ತಂಡ್ಯಾಗ ಅದ ಚಲೋ. ಬಿಸಿ ಉಪ್ಪಿಟ್ಟು, ಬೇಕಾದ್ರೆ ಉಪ್ಪಿನಕಾಯಿ, ಇಲ್ಲಾಂದ್ರೆ ಗಟ್ಟಿ ಮೊಸರು ಕೊಡ್ತಾನ್ರಿ ಅತ್ತಿಯರ, ಊಟ ಮಾಡ್ಬಿಡ್ರಿ. ಅಯ್ಯ 8 ಗಂಟೆಗೆ ಎದ್ರ ಉಪ್ಪಿಟ್ಟ ಮಾಡಿ ಹಾಕ್ತೀನಿ. ನಮಗ ಬ್ಯಾರೆ ಏನ್ ಮಾಡಕ್ ಬರ್ತೈತಿ ನಿನಗ? ಒಟ್ಟು ತಾಲಿಪಟ್ಟಿ ಮಾಡ್ಬೇಕು, ಇಲ್ಲಾಂದ್ರ ದಾಸಿ, ಇಡ್ಲಿ, ಪಡ್ಡು, ಪೂರಿ, ಚಟ್ನಿ, ಸಾಗು ಅದೇನೇನ ಬರ್ತಾವಲ್ಲ ಅವೆಲ್ಲ ಮಾಡ್ಬೇಕಿಲ್ಲ. ಇದು ಒಂದು ಸ್ವಟ್ಟ ಉಪ್ಪಿಟ್ಟು ಮಾಡಿ ಇಟ್ಬಿಡ್ತೀವ. ಅದ್ರಾಗ ಅವಲಕ್ಕಿರ ಮಾಡ್ತೇನೆ. ಎಲ್ಲ ಅವಲಕ್ಕಿ ಖಾಲಿ ಮಾಡ್ಬಿಡ್ತಿ ತಂದು ಒಂದ್ ವಾರದಾಗನ. ಅದು ಒಂದು ಉಪ್ಪಿಟ್ಟು ಮಾಡಿದ್ದ ನನಗರ ತಿನ್ನಂಗ ಆಗಂಗಿಲ್ವ. ಅದು ಯಾರು ಡಕಾರ್ಕಿ ಬರ್ಸ್ಕೋತ್ ಕುಂದಿರ್ಬೇಕು. ಬ್ಯಾಡ ಚಲೋ ತಗಿ ತಾಲಿಪಟ್ಟಿ ಮಾಡು ಅತ್ತಿರ. ತಾಲಿಪಟ್ಟಿ ಮಾಡಂದ್ರ ಇನ್ನ ರೊಟ್ಟಿ ಬಡಿಬೇಕ್ರಿ. ಜಗ್ ಕೆಲಸ ಅದಾವ, ನಂಗೆ ಆಗಂಗಿಲ್ರಿ ಅತ್ತಿರ. ಬೇಕಂದ್ರೆ ಬಿಸಿ ರೊಟ್ಟಿ ಬಡಿತೀನಿ. ರೊಟ್ಟಿ ಪಲ್ಯ ಊಟ ಮಾಡ್ಬಿಡ್ರಿ. ಕಿರಿಕ್ ಸಾಲಿ ಪಲ್ಯ ಮಾಡ್ತಾನಿ, ಬೇಕಂದ್ರ ಊಟ ಮಾಡ್ರಿ. ಬೇಕಂದ್ರ ಊಟ ಮಾಡ್ರಿ, ಇಲ್ಲಾಂದ್ರೆ ಉಪಾಸ ಬಿದ್ದು ಹಾಳಾಗಿ ಹೋಗ್ರಿ. ಹೌದಿಲ್ಲ? ಹಣೆ ಬಾರ್ ಗಣೇಶ ಚೌತಿವ. ನಾ ಒಂದಂದ್ರೆ ನೀವ ಒಂದ್ ಅನ್ನ ಕೂತಿರಲ್ರಿ ಅತ್ತಿರ. ನಾ ಯಾವಾಗ ಹೇಳಿದ್ನಿ ನಿಮ್ಗ ತಿನ್ರಿ ಇಲ್ಲಾಂದ್ರೆ ಬಿಡ್ರಿ ಅಂದ. ಈಗ ಏನ್ ಮಾಡ್ಬೇಕು ಹೇಳ್ರಿ? ಬಿಸಿ ರೊಟ್ಟಿ, ಕಿರಿಕ್ ಸಾಲಿ ಪಲ್ಯ ಮಾಡು. ಒಟ್ಟು ಪಲ್ಯದಾಗ ಎಣ್ಣೆ ಜಾಸ್ತಿ ಇರ್ಲಿ. ತೀರಾ ಬಿಗ್ಗೇಡಿ ಹಂಗ ತಟಗ ಹಾಕಿ ಮಾಡ್ಬೇಡ.
ಒಟ್ಟು ಎಣ್ಣೆ ಇರ್ಲಿ, ಎಣ್ಣೆಯಾಗ ಮಾಡು ಪಲ್ಯ ಚಲೋ ಆಕ್ಕೇತಿ. ಅತ್ತೀರ ನಿಮ್ಮ ಹೇಳಿ ಎಣ್ಣೆ ಡಬ್ಬಿ ಅರ ತರಸ್ರಿ. ವಾರಕ್ಕೆ ಒಂದು ಪಾಕೆಟ್ ತಂದು ಕೊಡ್ತಾರೆ, ಅದ್ರಾಗ ಒಂದು ವಾರ ಪೂರ ತುಗಿಸ್ಬೇಕು ನಾನು. ಎಣ್ಣೆಯಾಗ ಪಲ್ಯ ಮಾಡಿದ್ರೆ ಮುಗಿದು ಹೋದ. ಏನಾರ ಅನ್ನೋಕೆ ನಿಮ್ಮ ಹೇಳ್ರಿ ಅಂತಿ. ಏನಾರ ಒಂದು ಮಾಡ್ಬೇಡಿ, ಎಲ್ಲದಕ್ಕೂ ಕೇಳ್ಕೊಂಬರ್ಬೇಕು. ನನ್ನಂತ ಅತ್ತಿಗ ಇಷ್ಟು ಗೋಳ ಹೊಯ್ಕೊಂತಾರ ನೋಡ್ರಿ ಇವ್ರು. ಏನೋ ಮಾಡ್ಬೇಕಾಗೈತಿ. ಸುಮ್ಕ ನಮ್ಮ ಅಣ್ಣನ ಮನೆಗಾರ ಹೋಗ್ಬೇಕು 2 ದಿನ. ಪೂನ ರಾಚಿಲೇನು ನಮ್ಮ ಅಣ್ಣಗ? ಹಂಗ ಮಾಡ್ತೀನಿ ತಡಿ. ಲೇ ರೇಷ್ಮಿ ಓಟ ನಮ್ಮ ಅಣ್ಣನ ಮನೆಗೆ ಫೋನ್ ಹಚ್ಕೊಡ್ಲೆ, ನೆನಪಾಗ ಕುಂತ ನಮ್ಮ ಅಣ್ಣ. ಅತ್ತಗಾರ ಹೋಗಿ 2 ದಿನ ಹಾಳಾಗಿ ನನಗಾರ ಒಟ್ಟು ಚಿಂತೆ ಬಿಡ್ತೈತಿ. ಏನಂದಿ ಜೋರಾಗಿ ಹೇಳು. ಫೋನ್ ಹಚ್ಚತೀನ್ರಿ